ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೆ ನನ್ನ ಮಗು ಅಂದರೆ ತುಂಬ ಪ್ರೀತಿ ಅಂತ ಅಂದ್ಕೊಂಡಿದ್ದೆ. ತಾತ ಆಗಿ ನೀವೇ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಮಗು ಒಳ್ಳೇದಲ್ವಾ? ನಾನು ತಾತ ಆಗೋದು ಎಷ್ಟು ಹೆಮ್ಮೆ ವಿಷಯ ಅಂತ ನನಗೆ ಮಾತ್ರ ಗೊತ್ತು. ಹಾಗಿದ್ರೆ ಮಗುಗೋಸ್ಕರ ನೀವೇ ಪೂಜೆಲಿ ಕೂರ್ತೀರ ತಾನೆ? ಕಾರಣ ಇಷ್ಟೊಂದು ಕೇಳ್ಕೋಬೇಕೇನೋ ನೀನು? ಖಂಡಿತ ನಾನೇ ಕೂತ್ಕೋತೀನಿ. ಥ್ಯಾಂಕ್ ಯು ಅಪ್ಪ. ನಾನು ರೆಡಿ ಆಗಬೇಕು, ನೀವು ಬೇಗ ರೆಡಿ ಆಗ್ಬಿಡಿ. ನಿತ್ಯ, ಎಲ್ಲಿಗೆ ಹೊರಟೆ? ಹಾಸ್ಪಿಟಲ್ಗೆ. ಹಾಸ್ಪಿಟಲ್ನಾ? ಆದ್ರೆ ಮನೇಲಿ ಪೂಜೆ ಇದೆ, ನೀನ್ ಮನೇಲೇ ಇರಬೇಕು. ಹೌದು, ಆದರೆ ಈಗಷ್ಟೇ ಜಾಯ್ನ್ ಆಗಿದ್ದೀನಲ್ಲ, ಕೆಲಸನೂ ತುಂಬ ಇದೆ, ಹೋಗದೆ ಇರೋದಕ್ಕೂ ಆಗಲ್ಲ. ಅಲ್ಲ ನಿತ್ಯ, ಇದು ನಿನ್ ಮಗುಗೋಸ್ಕರನೇ ಮಾಡ್ತಿರೋ ಪೂಜೆ, ನೀನೇ ಇಲ್ಲ ಅಂದ್ರೆ ಹೇಗೆ? ಗೊತ್ತು, ಆದರೆ ಹೋಗಿ ಬಂದ್ಬಿಡ್ತೀನಿ. ಆಫ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ಇನ್ನು ಪೂಜೆ ಶುರು ಆಗೋಕ್ಕೆ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಅಲ್ಲ ನಿತ್ಯ, ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಪ್ರೆಗ್ನೆಂಟು. ಇಷ್ಟೆಲ್ಲ ಓಡಾಡೋದು ನಿನ್ನ ಹೆಲ್ತ್ ಒಳ್ಳೇದಲ್ಲ. ಅಷ್ಟಕ್ಕೂ ಹಾಸ್ಪಿಟಲ್ ನಮ್ಮದೇ, ನೀನು ಈ ಮನೆ ಸೊಸೆ. ಫುಲ್ ಡೇ ಅಲ್ಲದೆ ಇದ್ದರೂ ಹಾಫ್ ಡೇ ಲೀವ್ ತಗೋಬೋದಲ್ವಾ? ಹೌದು, ಆದರೆ ರಜಾ ಹಾಕ್ಬಿಟ್ರೆ ಇರೋ ಕೆಲಸ ಆಗೋದಿಲ್ವಲ್ಲ ಅಂತ. ನಿನ್ನ ಪೂಜೆ ಮುಗಿಯೋವರೆಗೂ ಲೀವ್ ತಗೋ. ಸುಮ್ಮನೆ ಈಗ ಹೋಗೋದು ಮತ್ತೆ ಬರೋದು ಅದೆಲ್ಲ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ವಾ? ನೀನೀಗ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಲ್ವಾ? ಸರಿ, ಆದರೆ ಪೂಜೆ ಮುಗಿತಿದ್ದ ಹಾಗೆ ಇಮಿಡಿಯೇಟಾಗಿ ಹೊರಟ್ಬಿಡ್ತೀನಿ. ಯಾವುದೇ ಕೆಲಸ ಆದರೂ ಭಾಳ ಶ್ರದ್ಧೆ ಅಲ್ವಾ ನಿನಗೆ? ಮೊದಲಿಂದಾನೂ ಹೀಗೇನಾ? ಅದೇನಂದರೆ ಕೈ ತುಂಬ ಕೆಲಸ ಇದ್ದಾಗ ಮೈಂಡ್ ಆ್ಯಕ್ಟಿವ್ ಆಗಿರುತ್ತಲ್ವಾ, ಆ ಚಿಂತೆನೂ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ. ಸರಿ, ನಿನ್ನ ಚಿಂತೆ ಹಿಡ್ಕೊಂಡು ನನಗೇನಾಗಬೇಕಾಗಿದೆ? ಇವತ್ತು ನಾನು ಆರ್ಡರ್ ಮಾಡಿರೋ ಮೆಡಿಸಿನ್ ಸಪ್ಲೈ ಬರ್ತಾ ಇದೆ, ಆ ಹೊತ್ತಲ್ಲಿ ನೀನಲ್ಲಿರಬಾರ್ದು ಅಷ್ಟೇ. ಆಯ್ತೇನ್ರಿ? ಎಷ್ಟೊತ್ತು ಟೈಮ್ ಆಗ್ತಿದೆ? 2 ನಿಮಿಷ ಸಾಗೋಯ್ತು. ಬೇಗ ಮಾಡಿ. ಸರ್ ರೆಡಿ ಆಗಿದೆ ಸರ್. ರೆಡಿನಾ? ಸರ್ ಇಷ್ಟೊಂದು ದುಡ್ಡು? ಕೀಪ್ ದ ಚೇಂಜ್.
ನಿಧಿಯರ ನೀವು ಹೋಗಿ ಮಲ್ಕೊಳ್ಳಿ, ನಮ್ಮನ ಹತ್ರ ಏನೋ ಮಾತಾಡಬೇಕು. ಸರಿ ಸರ್, ಅಮ್ಮ ಮಗನ ಸಿಗರೇಟ್ ಮಧ್ಯೆ ನಾನು ತಲೆ ಹಾಕೋದಿಲ್ಲ. ಗುಡ್ ನೈಟ್ ಅಮ್ಮ, ಗುಡ್ ನೈಟ್. ಅದು ನೀರು ಕಾಯಿಸ್ಕೊಳ್ಳೋಣ ಅಂತ ಹೋದ್ನಲ್ಲ, ಬಿಸಿತಾಗಿ. ನೀನು ಹೇಳ್ತಿರೋದು ಸುಳ್ಳು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಮ್ಮ ಮಧ್ಯೆ ಅದೆಲ್ಲ ಬೇಕಾ? ಬರಲಿ ಅವಳು ಇವತ್ತು. ಇದುವರೆಗೆ ಅವಳಿಗೆ ಕಲಿಸಿದ ಪಾಠ ಸಾಕಾಗಿಲ್ಲ ಅಂತ ಕಾಣುತ್ತೆ. ಅವಳು ಕಳ್ಳಿ ಥರ ಅಡುಗೆ ಮನೆಗೆ ಹೋಗಿರಲಿಲ್ಲ ಅಂದರೆ ನನಗೆ ಆ ದರಿದ್ರನಿಗೆ ಅಡುಗೆ ಮಾಡೋ ಕರ್ಮ ಬರ್ತಿರ್ಲಿಲ್ಲ. ಒಂದು ನಿಮಿಷ ಕೂತೀರಿ, ನಾ ಬಂದೆ. ಬೇಡ ಕರ್ಣ, ಉಪವಾಸ ಮಾಡ್ತಿದ್ದೀನಿ ಅಂದೆ ಅಲ್ವಾ? ಎಷ್ಟು ಸಹಿಸ್ಕೋತೀರಾ ಅಮ್ಮ? ನೀವು ಯಾವ ಥರ ಉಪವಾಸ ಮಾಡ್ತಿದ್ದೀರಾ ಅಂತ ನಿಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಸಾರಿ ಅಮ್ಮ, ಇಷ್ಟು ವರ್ಷ ನಿಮಗೆ ಅಪ್ಪ ಹಿಂಸೆ ಕೊಡೋದು ಗೊತ್ತಿದ್ರು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಇಲ್ಲಿ ತನಕ ಅಪ್ಪ ಮಾಡಿದ್ದು, ನೀವು ನೋವು ಅನುಭವಿಸಿದ್ದು ಎಲ್ಲ ಮಿತಿ ಮೀರೋಗಿದೆ. ಬಗ್ಗಿರೋರ್ ಬೆನ್ಗೆ ಏಟ್ ಜಾಸ್ತಿ ಬೀಳುತ್ತೆ ಅನ್ನೋದು ಸುಳ್ಳಲ್ಲ ಅಮ್ಮ. ಬಿದ್ದಿರೋ ಏಟ್ನ ಮರಿಬೇಕು, ಆದರೆ ಅದರಿಂದ ಕಲ್ತಿರೋ ಪಾಠ ಮರಿಬಾರ್ದು. ಏನಾಯ್ತು ಕಂದ? ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ನೀನು? ಇನ್ನು ಮುಂದೆ ನಿಮಗೆ ಆಗ್ತಿರೋ ಅನ್ಯಾಯ ನಾನು ಸಹಿಸಲ್ಲ. ನೀವು ಹೋಗಿ ನಿತ್ಯ ಜೊತೆ ಮಲ್ಕೊಳ್ಳಿ. ಅಲ್ಲ, ನಿಮ್ಮಪ್ಪ ಇವತ್ತೊಂದು ದಿನ ನನಗೋಸ್ಕರ ಹೋಗಿ ಮಲ್ಕೊಳ್ಳಿ.